ಇದು ವ್ಯಾಗನರ್ 220 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಆಲ್ಟೋ K10 ಇದು VXi 265 ರೇಂಜ್ ಕೊಡ್ಬೋದು ವೆಹಿಕಲ್. ಕ್ರೆಟಾ ನಿಮಗೆ ಪೆಟ್ರೋಲ್ ಇದು 1025 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸ್ವಿಫ್ಟ್ ZA ಇದು ಟಾಪ್ ಎಂಡ್ ಮಾಡಲ್ 550 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಸರ್ ಇದು ಸ್ಕಾರ್ಪಿಯೋ S10 ಇದು 9.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. XC500 W4 ಇದು ಅವ್ರು 11 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಮಾರುತಿ ಓಮ್ನಿ 195 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸ್ವಿಫ್ಟ್ VXi 585 ಹೇಳ್ತಾರೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದು i20 ಡೀಸೆಲ್ ಇದು ಮ್ಯಾಗ್ನಾ ಇದು 475 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಫೋರ್ಡ್ ವಿಗೋ ಡೀಸೆಲ್ ಇದು 325 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. ಸರ್ ಇದು ಸ್ಕಾರ್ಪಿಯೋ 4 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಸ್ಯಾಂಟ್ರೋ ಜಿಂಗು 175 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಸ್ಕಾರ್ಪಿಯೋ SLE ಇದು 525 ಹೇಳ್ತಾ ಇದ್ದಾರೆ, ಒಂದು 475 ಅಥವಾ ಒಂದು 4.5 ಮೇಲೆ ಏನಾದರೂ ಟ್ರೈ ಮಾಡ್ಬೋದು. ಈಕೋ ನಿಮಗೆ 385 ನೆಗೋಷಿಯಬಲ್ ಸರ್. ನಮಸ್ಕಾರ, C2C ಪ್ರೀ ಓನ್ ಕಾರ್ ಶೋರೂಮ್ ಅಂತ, ಬಂದರ್ಘಟ್ಟ ರೋಡ್, ಬೆಳೆಕಳ್ಳಿ. ನಮ್ಮಲ್ಲಿ ಒಂದು 50ರಿಂದ 60 ಸಾವಿರದಿಂದನೂ ಸ್ಟಾರ್ಟ್ ಆಗುತ್ತೆ, 25-30 ಲಕ್ಷವರೆಗೂ ಗಾಡಿ ಸಿಗುತ್ತೆ. ಫೈನಾನ್ಸು ಸಿಗುತ್ತೆ ನಿಮಗೆ. ಫೈನಾನ್ಸ್ ನಿಮಗೆ 2010 ಆ್ಯಂಡ್ ಅಬೋವ್ ನಿಮ್ಗೆ ಥರ್ಡ್ ಓನರ್ ಇದ್ರೂ ಲೋನ್ ಆಗುತ್ತೆ. ನಮ್ಮದು ಕಮಿಷನ್ ಬೇಸ್ ಅಷ್ಟೇ. ನಮ್ಮದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಸು, ಎಲ್ಲ ವೆಹಿಕಲ್ಗಳು ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ಮಾಡ್ತೀವಿ, ನಮ್ದು ಕಮಿಷನ್ ತೊಗೊಳ್ತೀವಿ ಅಷ್ಟೇ. ಇದು ವ್ಯಾಗನರು 2007-8 ರಿಜಿಸ್ಟರ್ಡು, ಸಿಂಗಲ್ ಓನರ್ ವೆಹಿಕಲ್ಲು. ಇನ್ನು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 70,000 ರೆಕಾರ್ಡ್ ಮೈಲೇಜು, ಒಳ್ಳೆ ಸಿಸ್ಟಮ್ಮು, ಲೆದರ್ ಅಪೋಸ್ಟ್ರಿ, ಸೆಂಟ್ರಲ್ ಲಾಕಿಂಗು, ಎಕ್ಸ್ಟ್ರಾ ಕೀ ಅದೆಲ್ಲ ಇದೆ ವೆಹಿಕಲಲ್ಲಿ. ಪೆಟ್ರೋಲ್ ವೆಹಿಕಲ್ಲು, ಒಳ್ಳೆ ಟೈರ್ಸ್ ಇದೆ. ಇದು 220 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಒಂದು 195 ಆ ರೇಂಜ್ವರೆಗೂ ಕೊಡ್ಬೋದು ಫೈನಲ್ ಅವರು. ಸರ್ ನಮ್ಮದು 2% ಕಮಿಷನ್ ಇರುತ್ತೆ. RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ. RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಕಮಿಷನ್ 2% ಇರುತ್ತೆ ಸರ್. ಸರ್ ಲೋನೆಲ್ಲ ನಿಮಗೆ 2010 ಆ್ಯಂಡ್ ಅಬೋವ್ ನಿಮಗೆ ಲೋನ್ ಆಗುತ್ತೆ. ನಿಮಗೆ ಥರ್ಡ್ ಓನರ್ ಇದ್ರೂ ಲೋನ್ ಆಗುತ್ತೆ ನಿಮಗೆ, ಯಾವುದೋ ಬ್ರ್ಯಾಂಡ್ ಇರಲಿ ವೆಹಿಕಲ್ಲು. ಸರ್ ಇದು ಆಲ್ಟೋ K10 ಇದು VXi 2013 ಮಾಡಲು 33,000 ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ತುಂಬ ಕಮ್ಮಿ ಓಡಿದೆ ಗಾಡಿ. ಇದು 295 ಹೇಳ್ತಾರೆ, ನೆಗೋಷಿಯಬಲ್ಲು. ಸಿಸ್ಟಮ್ಮು, ಲೆದರ್ ಅಪೋಸ್ಟ್ರಿ ಅದೆಲ್ಲ ಇದೆ ಸರ್ ಇದು ಗಾಡೀಲಿ. ಇದಕ್ಕೆ ನಿಮ್ಗೆ ಲೋನು ಸಿಗುತ್ತೆ, ಲೋನ್ ಬೇಕಂದ್ರೆ ಲೋನು ತೊಗೋಬೋದು. ಸ್ಮಾಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ ವೆಹಿಕಲ್ ಸರ್. ಸರ್ ಅದೇ 295 ಹೇಳ್ತಾರೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ, ಒಂದು 265 ಆ ರೇಂಜಿಗೆ ಕೊಡ್ಬೋದು ವೆಹಿಕಲ್ಲು. ನಿಮ್ಗೆ ಲೋನು ಆಗುತ್ತೆ, ಇದಕ್ಕೆ ಒಂದು 75-80% ಲೋನು ಆಗುತ್ತೆ ನಿಮಗೆ. ಸರ್ ಇದು ಕ್ರೆಟಾ ನಿಮಗೆ ಪೆಟ್ರೋಲ್ ಇದು SX ಪ್ಲಸ್ ಇದು 2016 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಅಂದರೆ ಅವ್ರ ಕಂಪ್ನಿ ಹೆಸರಿಂದ ಅವ್ರ ಹೆಸ್ರಿಗೆ ಮಾಡ್ಕೊಂಡಿದ್ದಾರೆ. 33,000 ಓಡಿದೆ. ಟಾಪ್ ಎಂಡ್ ಇದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ನಿಮ್ಮ ಬಟನ್ ಸ್ಟಾರ್ಟು, ಲೆದರ್ ಅಪೋಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಅವರು 1025 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ನಿಮಗಿದು ನಿಮ್ಗೆ 80%ವರೆಗೂ ಲೋನ್ ಆಗುತ್ತೆ. ಒಂದು 975 ಆ ರೇಂಜ್ವರೆಗೂ ನಿಮಗೆ ಫೈನಲ್ ಆಗ್ಬೋದು ಸರ್ ವೆಹಿಕಲ್. ಟೈರು ತುಂಬ ಚೆನ್ನಾಗಿದೆ ಸರ್. ಇದು ಟೈರ್ಸ್ ಇನ್ನು ಶೋರೂಮ್ ಟೈರ್ಸೇ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಮ್ಮಿ ಓಡಿದೆ ಅಲ್ವಾ ಗಾಡಿ, ಟೈರು ತುಂಬ ಚೆನ್ನಾಗಿದೆ. ಇದು ಡೈರೆಕ್ಟ್ ಕಸ್ಟಮರು ಅವರು ಹೊರಗಡೆ ಮೂವ್ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ತಂದು ನಿಲ್ಲಿಸಿದ್ದಾರೆ ಸರ್ ಪಾರ್ಕ್ ಆ್ಯಂಡ್ ಸೇಲ್. ಹಾಂ ತುಂಬ ಚೆನ್ನಾಗಿದೆ ಸರ್. ಸರ್ ಅದೇ ನಿಮಗೆ ಕಮಿಷನ್ ಆ್ಯಂಡ್ RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ನಿಮ್ಗೆ ಲೋನ್ ಹೋಗ್ತೀವಿ ಅಂದರೆ ಒಂದು ಸ್ವಲ್ಪ ಒಂದು 1,000 ರೂಪಾಯಿ HV ಎಂಟ್ರಿಗೆ ಜಾಸ್ತಿ ತಗೊಳ್ತಾರೆ. ಇಲ್ಲಾಂದರೆ ನಿಮಗೆ ನಾರ್ಮಲ್ ಚಾರ್ಜಸ್ ಇರುತ್ತೆ ಸರ್. 3,500 ರೂಪೀಸ್ ಇರುತ್ತೆ ನಿಮಗೆ. ಇವರು ಔಟ್ ಆಫ್ ಕಂಟ್ರಿಗೆ ಹೋಗ್ತಾಯಿದ್ದಾರೆ ಸರ್, ಅದಕ್ಕೋಸ್ಕರ ಅವ್ರು ಮಾರ್ತಾಯಿದ್ದಾರೆ ಗಾಡಿನ. ಸರ್ ಇದು ಸ್ವಿಫ್ಟು ZA ಇದು ಟಾಪ್ ಎಂಡ್ ಮಾಡಲ್ಲು, 2014-15 ರಿಜಿಸ್ಟರ್ಡು, ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ನಿಮಗೆ 69,000 ಓಡಿದೆ, ರೆಕಾರ್ಡ್ ಮೈಲೇಜು. ಇದರಲ್ಲೂ ಒಳ್ಳೆ ಲೆದರ್ ಅಪೋಸ್ಟ್ರಿ ಅದೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಟೈರ್ಸು ಚೆನ್ನಾಗಿದೆ ಗಾಡಿ. ಇದು ಬಂದು ನಿಮಗೆ 550 ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಒಂದು 5 ಕಾಲ್ ರೇಂಜಿಗೆ ಕೊಡ್ಬೋದು ಸರ್ ಅವ್ರು ಫೈನಲ್. ಹಾಂ ಅದೆಲ್ಲ ಇರುತ್ತೆ. ಮಾಡ್ಬೋದು ಸರ್. ನಿಮ್ಗೆ ಯಾರೇ ಕಸ್ಟಮರ್ ಬಂದು ನೀವು ಓಡಿಸಿ ನೋಡಿ ಅವ್ರಿಗೆ ಲೈಕ್ ಆದನ್ನೇ ವ್ಯಾಪಾರ ಮಾಡಬೇಕಾದ್ರೆ ತೋರಿಸ್ಕೊಳ್ಳೋಂಗಿದೆ. ಕಂಪ್ನಿಗೆ ತೋರಿಸ್ಕೋಬೋದು, ಯಾವುದೇ ವೆಹಿಕಲ್ ಬೇಕಾದರೂ ಮೆಕ್ಯಾನಿಕ್ ತೋರಿಸ್ಬೋದು, ಶೋರೂಮ್ ತೊಗೊಂಡೋಗಿ ತೋರಿಸ್ಬೋದು, ಎಲ್ಲ ಥರ ಇರುತ್ತೆ. ಹಾಂ ಅದೆಲ್ಲ ತೋರಿಸ್ಕೋಬೋದು ಸರ್. ಮೆಕ್ಯಾನಿಕ್ ತೋರಿಸ್ಬೋದು, ಇಲ್ಲ ಶೋರೂಮ್ಗೆ ತೊಗೊಂಡೋಗಿ ತೋರಿಸ್ಬೋದು ಸರ್.
ನಾವು 100% ಆ್ಯಕ್ಷನ್ ಫ್ರೀ ವೆಹಿಕಲ್ ಮಾರೋ ಸರ್. ಸಣ್ಣ ಪುಟ್ಟ ಕ್ರ್ಯಾಚಸ್ ಅದೆಲ್ಲ ಇರುತ್ತೆ, ಅದನ್ನ ನೀವು ಬೇಕಾದರೆ ಟಚಪ್ ಮಾಡಿಸ್ಕೋಬೋದು, ಇಲ್ಲ ಒರಿಜಿನಲ್ಟಿ ಹೆಂಗೆ ಇದೆ ನಿಮ್ಗೆ ಯಾವ್ದು ಬೇಕೋ ನೋಡ್ಕೋಬೋದು ಸರ್. ಇದು ಸ್ಕಾರ್ಪಿಯೋ S10 ಇದು 2014 ಮಾಡಲು, ಸಿಂಗಲ್ ಓನರು, 61,000 ಓಡಿದೆ. ಒಳ್ಳೆ ಬ್ರ್ಯಾಡ್ ಟೈರ್ಸು, ಅಲಾಯ್ ವೀಲ್ಸು ಅದೆಲ್ಲ ಹಾಕ್ಸಿದ್ದಾರೆ ಅವರು, ಎಕ್ಸ್ಟ್ರಾ ಫಿಟ್ಟಿಂಗು. ಟಾಪ್ ಎಂಡ್ ಮಾಡಲ್ ಇದು. ಇದು 9.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ABS, ಏರ್ ಬ್ಯಾಗ್ಸ್ ಅದೆಲ್ಲ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಗಾಡಿ. ಅದೇ ಇದರಲ್ಲಿ ಆಕ್ಸೆಸರೀಸ್ ಇದೆ ಸರ್ ನಿಮಗೆ, ಒಳ್ಳೆ ಅಲಾಯ್ ವೀಲ್ಸು ಅದೆಲ್ಲ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಹೊಸ ಟೈರ್ಗಳು ಹಾಕಿದ್ದಾರೆ, ಕಮ್ಮಿ ಓಡಿದೆ, 61,000 ಓಡಿದೆ ರೆಕಾರ್ಡ್ ಮೈಲೇಜು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದು 9 lakhsವರೆಗೂ ಟ್ರೈ ಮಾಡ್ಬೋದು ಸರ್, ಫೈನಲ್ಲು 9 lakhsವರೆಗೂ ಟ್ರೈ ಮಾಡ್ಬೋದು. ನಾವೇನಿಲ್ಲ ಸರ್, ಅವ್ರನ್ನೇ ಕರೆಸ್ತೀವಿ, ಅವರೇ ಸಿಟ್ಟಿಂಗ್ ಮಾಡ್ಕೊಂಡು ಮಾತಾಡ್ತಾರೆ. ನಮ್ದೇನು ಕಮಿಷನ್ ಅಷ್ಟೇ, ನಮ್ಮದು ಅಷ್ಟೇ ಫೈನಲ್. ಅವರೇ ಬಂದು ಕೂತ್ಕೊಂಡು ಮಾತಾಡ್ತಾರೆ ಡೈರೆಕ್ಟು. ನಮ್ದೇನಿದೆ ಕಮಿಷನ್ ತೊಗೊಳ್ತೀವಿ ಅಷ್ಟೇ ಸರ್, 2% ಚಾರ್ಜ್ ಮಾಡ್ತೀವಿ ನಾವು ಅಷ್ಟೇ. ಸರ್ ಇದು XC500 W4 ಇದು, ಆದರೆ ಫುಲ್ ಮಾಡಿಫೈ ಮಾಡಿಸ್ಕೊಂಡಿದ್ದಾರೆ. ಟಾಪ್ ಎಂಡ್ ಥರ ಮಾಡಿದ್ದಾರೆ. ಅಲಾಯ್ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸು, ಲೆದರ್ ಇಂಟೀರಿಯಲ್ಲು, ದೊಡ್ಡದು ಟಚ್ ಸ್ಕ್ರೀನ್ ಸಿಸ್ಟಮ್ಮು ಎಲ್ಲ ಹಾಕ್ಸಿದ್ದಾರೆ ಇದು ಗಾಡಿ. ಇದು 33,000 ಓಡಿದೆ. ಇದು ನಿಮಗೆ ಕಂಪ್ನಿ ಟು ಇಂಡಿವಿಜುವಲ್ಲು, ಅಂದರೆ RC ಸೆಕೆಂಡ್ ಓನರೇ. ಇನ್ಶೂರೆನ್ಸು ಫ್ರೆಶ್ 1 year ಮಾಡಿಸ್ಕೊಡ್ತಾರೆ ಇದು. ಅವ್ರು 11 lakhs ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನಿಮ್ಗೆ ಇದರಲ್ಲಿ ಆಕ್ಸೆಸರಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ಮು, ಅಲಾಯ್ ವೀಲ್ಸು, ಒಳ್ಳೆ ಲೆದರ್ ಅಪೋಸ್ಟ್ರಿ ಅದೆಲ್ಲ ಮಾಡಿಸಿದ್ದಾರೆ ಅವ್ರ ಗಾಡಿ. ಲೋನೆಲ್ಲ ಸಿಗುತ್ತೆ ಸರ್ ನಿಮಗೆ, 80%ವರೆಗೂ ಲೋನ್ ಸಿಗುತ್ತೆ. ಒಳ್ಳೆ ಫ್ಯಾನ್ಸಿ ನಂಬರು ಇದೆ ಗಾಡಿಯಲ್ಲಿ. ಇದರಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಗೆ ಇಂಟೀರಿಯಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇವರು, ಎಲ್ಲ ಅವರೇ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನೋಡಿ, ಇದು ಒಳ್ಳೆಯದು, ತುಂಬ ಚೆನ್ನಾಗಿರೋ ಟಚ್ ಸ್ಕ್ರೀನ್ ಸಿಸ್ಟಮು, ನ್ಯಾವಿಗೇಷನ್ನು, ಲೆದರ್ ಅಪೋಸ್ಟ್ರಿ ಇದೆಲ್ಲ ಮಾಡಿಸ್ಕೊಂಡಿದ್ದಾರೆ ಅವರು. ತುಂಬ ಚೆನ್ನಾಗಿದೆ ಸರ್ ಗಾಡಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಮಾರುತಿ ಓಮ್ನಿ 2016 ಮಾಡಲು, 30,000 ಓಡಿದೆ ವೆಹಿಕಲ್ಲು. ಸಿಂಗಲ್ ಓನರ್ ವೆಹಿಕಲ್ಲು ಇದು. ನಿಮಗೆ 8 ಸೀಟರ್ ವೆಹಿಕಲ್ ಇದು. ಟೈರ್ಸು ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಥರನೇ ಇದೆ ಟೈರ್ಸು. ಇದು 195 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 8 ಸೀಟರ್ ವೆಹಿಕಲ್ ಇದು. ಟೈರು ಅದೆಲ್ಲ ತುಂಬ ಕ್ಲಾಸ್ ಆಗಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಇದು. ಇದರಲ್ಲೂ ನಂಬರ್ ತುಂಬ ಚೆನ್ನಾಗಿದೆ, ಫ್ಯಾನ್ಸಿ ನಂಬರೆಲ್ಲ ಇದೆ ಗಾಡಿಯಲ್ಲಿ. ಚೆನ್ನಾಗಿದೆ ಸರ್. ಇದು ನಿಮಗೆಲ್ಲ ಮಲ್ಟಿಪರ್ಪಸ್ ವೆಹಿಕಲ್ ಅಲ್ಲ ಸರ್, ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಓಮ್ನಿನೂ ತುಂಬ ಡಿಮ್ಯಾಂಡ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್ ವೆಹಿಕಲ್ಲು ಪ್ಲಸ್ 8 ಸೀಟರ್ ಬೇರೆ ಅಲ್ವಾ, ನಿಮಗೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿ ಸರ್. ಇದು ಸ್ವಿಫ್ಟು VXi ವಿತ್ ಆಪ್ಷನಲ್ ಇದು. 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. 41,000 ಶೋರೂಮಿಂದ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ಸ್ ತುಂಬ ಚೆನ್ನಾಗಿದೆ. ಪ್ಲಸ್ ಸಿಂಗಲ್ ಏರ್ ಬ್ಯಾಗು ಬರುತ್ತೆ ಇದರಲ್ಲಿ. ಇದರಲ್ಲೂ ಫ್ಯಾನ್ಸಿ ನಂಬರ್ ಇದೆ, ತುಂಬ ಚೆನ್ನಾಗಿದೆ ನಂಬರೂ, ಗ್ರೇ ಕಲರು. ಇದು 585 ಹೇಳ್ತಾರೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಏನು ನನ್ನ ಐಡಿಯಾ ಒಂದು 5.5 ಮೇಲೆ ಏನಾದರೂ ಟ್ರೈ ಮಾಡ್ಬೋದು ಸರ್ ಗಾಡಿ. 5.5ವರೆಗೂ ಟ್ರೈ ಮಾಡ್ಬೋದು. ಇದು ಸಿಂಗಲ್ ಏರ್ ಬ್ಯಾಗು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು ಇದೆಲ್ಲ ಬರುತ್ತೆ ವೆಹಿಕಲಲ್ಲಿ. ಆಪ್ಷನಲ್ ಇದು, ಪೆಟ್ರೋಲ್ ವೆಹಿಕಲ್ಲು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಅದೇ ನಂಬರು ಚೆನ್ನಾಗಿದೆ, 4747 ಫ್ಯಾನ್ಸಿ ನಂಬರ್ ಇದೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು ಗಾಡಿನ. ಮೇಂಟೈನ್ ಹಂಗೆ ಮಾಡಿದ್ದಾರೆ ಸರ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಅಲ್ವಾ, ಅದು ಚೆನ್ನಾಗಿ ಮೇಂಟೈನ್ ಮಾಡಿ. ಸರ್ ಅದೇ ಅವರು 585 ಹೇಳ್ತಿದ್ದಾರೆ ಸರ್. ಒಂದು 5.5 ರೇಂಜಿಗೆ ಅವರು ಏನೋ ಮಾತಾಡ್ಬೋದು ಸರ್ ಹತ್ರ. ಸರ್ ಇದು I20 ಡೀಸೆಲ್ ಇದು, ಮ್ಯಾಗ್ನಾ. ಸಿಂಗಲ್ ಓನರ್ ವೆಹಿಕಲ್ಲು, 69,000 ರೆಕಾರ್ಡ್ ಮೈಲೇಜು. ಶೋರೂಮಿಂದ ಫುಲ್ ಎಲ್ಲ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಇದು 475 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಟೈರ್ಸು ತುಂಬ ಚೆನ್ನಾಗಿದೆ, ಮೇಂಟೈನು ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ. ಡೀಸೆಲ್ ವೆಹಿಕಲ್ಲು, ಕಡಿಮೆ ಓಡಿದೆ, 69,000 ಓಡಿದೆ. ನೀವು ಎಲ್ಲಿ ಬೇಕೋ ತೋರಿಸ್ಕೋಬೋದು, ಶೋರೂಮಲ್ಲಿ ಇದು ಹಿಸ್ಟ್ರಿನ.
ಚೆಕ್ ಮಾಡಿಸ್ಬೋದು. ಹಾಂ, ಎಲ್ಲಿ ಬೇಕಾ ಚೆಕ್ ಮಾಡಿಸ್ಬೋದು ಸರ್. ಎಲ್ಲಿ ಬೇಕಾ ತೋರಿಸ್ಕೊಂಡು ಆಮೇಲೆ ಬೇಕಾ ಫೈನಲೈಸ್ ಮಾಡಲಿ ಕಸ್ಟಮರ್. ಇದು ಫೋರ್ಡ್ ವಿಗೋ ಡೀಸೆಲ್, ಇದು EXI, ಇದು 2013 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ AC ಬರುತ್ತೆ. ಇದು ನಿಮಗೆ 325 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸು. ಫೈನಲ್ ರೇಟ್ ಸರ್ ಒಂದು 3 ಲಕ್ಷಕ್ಕೆ ಆಗ್ಬೋದು. ನಮ್ಮದೇನು ಕಮಿಷನ್ ಆ್ಯಂಡ್ RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅವ್ರು ಬಂದು ಎಲ್ಲಿ ಬೇಕಾದ್ರೆ ತೋರಿಸ್ಕೊಂಡು ಆಮೇಲೆ ಬೇಕಾದರೆ ಫೈನಲೈಸ್ ಮಾಡಿ ಮಾತಾಡ್ಕೊಂಡು ತೊಗೋಬೋದು ಸರ್ ಅವರು. ನಿಮ್ಗೇನು ಬೇಕು? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ನಿಮಗೆಲ್ಲ ತೋರಿಸ್ತೀವಿ ನಾವು. ವ್ಯಾಪಾರ ಫಸ್ಟ್ ಅವ್ರು ಟ್ರಯಲ್ ನೋಡಿದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಆಮೇಲೆ ಬಿಸ್ನೆಸ್ ಮಾಡ್ತೀವಿ ಸರ್ ನಾವು. ನೀವೇ ಕಟ್ಕೊಡ್ತೀರಾ ಸರ್? ಅದೇ ನಾವು ಅದು ಕಸ್ಟಮರ್ ಹತ್ರ ಮಾತಾಡ್ತೀವಿ. ಇನ್ಸೂರೆನ್ಸ್ ಇಲ್ಲ ಅಂದರೆ ನಾವು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಇಲ್ಲ ಕಸ್ಟಮರ್ ಅವರೇ ಮಾಡಿಸ್ಕೊಳ್ತೀವಿ ಅಂದರೆ ಪ್ರೈಸ್ ಕಡಿಮೆ ಮಾಡಿ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ಅದೇನಿದೆ ಅದು ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡೋಣ ಸರ್. ಅವರೇ ಮಾಡಿಕೊಂಡ್ರೆ ಒಂದು ಪ್ರೈಸ್ ಬಿಟ್ಕೊಡ್ತೀವಿ, ಇಲ್ಲ ನಾವು ಮಾಡ್ಕೊಂಡಿದ್ರೆ. ಸರ್ ಇದು ಸ್ಕಾರ್ಪಿಯೋ 2010 ಮಾಡಲ್ಲು, LX, ಇದು ಥರ್ಡ್ ಓನರ್ ವೆಹಿಕಲ್ಲು. ಇದು ಶೋರೂಮಿಂದ 70,000 ಓಡಿದೆ ಅಷ್ಟೇ. ಜಿನಿಯನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್ AC, ಪವರ್ ವಿಂಡೋಸ್ ಬರುತ್ತೆ. ಒಳ್ಳೆ ಲೆದರ್ ಅಪೋಸ್ಟ್ರಿ ಇದೆ. ರನ್ನಿಂಗ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಇದೆಲ್ಲನೂ ಶೋರೂಮಲ್ಲೂ ತೋರಿಸ್ಕೋಬೋದು ವೆಹಿಕಲ್ಲು. ಸೀಟ್ ಕವರು, ಸಿಸ್ಟಮ್ಮು ಅದೆಲ್ಲ ಅವ್ರು ಎಕ್ಸ್ಟ್ರಾ ಹಾಕ್ಸಿದ್ದಾರೆ. ಇದವರು 4 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಏನಿದೆ ನಾವು ಫೈನಲೈಸ್ ಮಾಡ್ಬೋದು ಸರ್. ಫೈನಲ್ ರೇಟ್ ಏನು ಸರ್? ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್, ಮಾತಾಡ್ಬೋದು. ಬಂದು ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿ. ಹೌದು, ಮಾತಾಡ್ಬೋದು. ಬಂದು ಮೊದಲು ಕಾರ್ ನೋಡ್ಬೋದು. ಅದೇ ವೆಹಿಕಲ್ ನೋಡಿ ಸರ್. ಅವ್ರು ಬಂದು ಕಸ್ಟಮರ್ ಯಾರು ಇಂಟ್ರೆಸ್ಟ್ ಇರೋರು ಬಂದು ಟ್ರಯಲ್ ನೋಡಿ ಓಕೆ ಆಯಿತು ಅಂದರೆ ಆಮೇಲೆ ಏನಿದೆ ನಾವು ಮಾತಾಡ್ಬೋದು ಅವ್ರನ್ನ ಅಷ್ಟೇ. ಸರ್ ಇದು ಸ್ಯಾಂಟ್ರೋ ಜಿಂಗು 2006 ಮಾಡಲ್. ಇದು 6 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಕಡಿಮೆ ಓಡಿದೆ, 60,000 ಚಿಲ್ಲರೆ ಓಡಿದೆ. 175 ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಪವರ್ ಸ್ಟೇರಿಂಗ್, AC, 2 ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮ್ ಇದೆ. ಇದು ಒರಿಜಿನಲ್ ಇದೆ ವೆಹಿಕಲ್ಲು. ಶೋರೂಮ್ ಇದೂ ಎಲ್ಲ ಶೋರೂಮ್ ಮೇಂಟೆನೆನ್ಸು, ಏನು ಪೇಂಟಿಂಗು ಆ ಥರ ಯಾವುದೂ ಆಗಿಲ್ಲ. ಜಿನಿಯನ್ ವೆಹಿಕಲ್ಲು. ಇಂಟ್ರೆಸ್ಟ್ ಇರೋರು ಬಂದು ಯಾರು ಬೇಕಾ ಓಡಿಸಿ ನೋಡಿ. ಲೋ ಬಜೆಟ್ ವೆಹಿಕಲ್ಲು, ಯಾರು ಬೇಕಾದರೂ ಮಾತಾಡ್ಕೋಬೋದು ಸರ್. ಪ್ರೈಸಲ್ಲಿ ಏನಿದೆ ನೆಗೋಷಿಯೇಟ್ ಆಗುತ್ತೆ. ನಮ್ಮದೇನು ಕಮಿಷನ್ ಒಂದು RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಬಂದು ವೆಹಿಕಲ್ ನೋಡಿ ಏನಿದೆ ಫೈನಲೈಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಎಲ್ಲೂ ಏನು ಪೇಂಟಿಂಗ್ ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಇದೆ ವೆಹಿಕಲ್. ಫೈನಲ್ ಪ್ರೈಸ್ ಸರ್ ಒಂದು 150ವರೆಗೂ ಟ್ರೈ ಮಾಡ್ಬೋದು ಸರ್. ಟ್ರೈ ಮಾಡ್ಬೋದು. ಹಾಂ, 150ವರೆಗೂ ಟ್ರೈ ಮಾಡ್ಬೋದು. ನಿಮ್ಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ಕಡಿಮೆ ಓಡಿದೆ, 60,000 ಚಿಲ್ಲರೆ ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್, ಚೆನ್ನಾಗಿದೆ ವೆಹಿಕಲ್. 2013 ಮಾಡಲ್ಲು, E4 ಇದು. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 1,30,000 ಓಡಿದೆ ಶೋರೂಮಿಂದ. ಎಲ್ಲ ಇದು ಶೋರೂಮ್ ಮೇಂಟೆನೆನ್ಸು. ಒಳ್ಳೆ ಇಂಟೀರಿಯಲ್ಲು, ಸೀಟ್ ಕವರು, ಸಿಸ್ಟಮ್ಮು ಅದೆಲ್ಲ ಹಾಕ್ಸಿದ್ದಾರೆ ಅವರು. ಇದು 4.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಹಾಂ, ಎಲ್ಲ ರನ್ನಿಂಗ್ ಇದೆ. ಥರ್ಡ್ ಓನರ್ ವೆಹಿಕಲ್ ಇದು. ಆದರೆ ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನ್ಯೂ ಶೇಪ್ ವೆಹಿಕಲ್ಲು. ಇನ್ಶೂರೆನ್ಸ್ ಅದೆಲ್ಲನೂ ಫ್ರೆಶ್ಶಾಗಿ ಕಟ್ಟಿದ್ದಾರೆ. ಒಳ್ಳೆ ಲೆದರ್ ಅಪೋಸ್ಟ್ರಿ ಅದೆಲ್ಲ ಹಾಕ್ಸಿದ್ದಾರೆ. ಟೈರ್ಸು ಚೆನ್ನಾಗಿದೆ, ನೀಟಾಗಿದೆ ವೆಹಿಕಲ್. ಫೈನಲ್ ಪ್ರೈಸ್ ಸರ್ 4 ಲಕ್ಷ ಮೇಲೆ ಏನಾದರೂ ಮಾತಾಡ್ಬೋದು ಸರ್. ನಾವು ಅವ್ರನ್ನೇ ಕರೆಸ್ತೀವಿ, ಕಸ್ಟಮರ್ನೇ ಕರೆಸ್ತೀವಿ. RC ಓನರ್ ಯಾರಿದ್ದಾರೆ ಅವ್ರನ್ನೇ ಕರೆಸ್ತೀವಿ. ಇದನ್ನು ಮಾತಾಡ್ಕೊಂಡು ನಮ್ಮದಿಂದ ಕಮಿಷನ್ ಕೊಡಬೇಕಷ್ಟೇ ಸರ್. ಇದು ಸ್ಕಾರ್ಪಿಯೋ SLE, ಇದು 2013 ಮಾಡಲು. ಇದು ಥರ್ಡ್ ಓನರ್ ವೆಹಿಕಲ್ಲು. 1,70,000 ಶೋರೂಮಿಂದ ಮೇಂಟೈನ್ ಆಗಿದೆ ಗಾಡಿ. 1,70,000 ಓಡಿದೆ. ಇದರಲ್ಲೂ ನಿಮ್ಗೆ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ಮು, ಲೆದರ್ ಅಪೋಸ್ಟ್ರಿ, ಒಳ್ಳೆ ಬ್ರಾಡ್ ಟೈರ್ಸು, ಬ್ರ್ಯಾಂಡ್ ನ್ಯೂ ಅಲಾವೀಲ್ಸು ಎಲ್ಲ ಹಾಕ್ಸಿದ್ದಾರೆ. ಆಕ್ಸೆಸರೀಸೇ ನಿಮ್ಗೆ ಒಂದು ಆಲ್ಮೋಸ್ಟ್ 1 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ ಗಾಡೀಲಿ. ಇದು ನಿಮಗೆ 525 ಹೇಳ್ತಾ ಇದ್ದಾರೆ. ಒಂದು 475 ಅಥವಾ ಒಂದು 4.5 ಮೇಲೆ ಏನಾದರೂ ಟ್ರೈ ಮಾಡ್ಬೋದು. ಅದು ಎಕ್ಸ್ಟ್ರಾ ನಮ್ಮದು ಕಮಿಷನ್ ಆ್ಯಂಡ್ RTO ಎಕ್ಸ್ಟ್ರಾ ಇರುತ್ತೆ ನಿಮಗೆ. ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಅಷ್ಟೇ ಡೈರೆಕ್ಟ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಅವ್ರ ಕಸ್ಟಮರೇ ಬರ್ತಾರೆ, ಏನಿದೆ ವ್ಯಾಪಾರ ಮಾಡ್ಕೊಂಡು ನಮ್ಮದೇನು ಕಮಿಷನ್ ಕೊಡಬೇಕು ಸರ್. ಸರ್ ಇದು ಈಕೋ ನಿಮಗೆ ವಿತ್ AC 2013-14 ರಿಜಿಸ್ಟರ್ಡ್ ಇದು. 14-15 ರಿಜಿಸ್ಟರ್ಡ್ ಇದು. ಸಿಂಗಲ್ ಓನರ್ ವೆಹಿಕಲ್ಲು. ಇದು 385 ನೆಗೋಷಿಯಬಲ್ ಸರ್. AC ಬರುತ್ತೆ. 5 ಸೀಟರ್ ವೆಹಿಕಲ್ ಇದು. ಹಾಂ, ಹೌದು. ಲಗೇಜ್ ಪರ್ಪಸ್ಗೆ ದುಡ್ಕೊಳ್ಳೋರಿಗೆ ಅಂತಂಥವ್ರು ಚಿಕ್ಕ ಚಿಕ್ಕ ವ್ಯಾಪಾರಗಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ವೆಯ್ಟ್ ಎಷ್ಟು ಬೇಕಾ ವೆಯ್ಟ್ ಹಾಕ್ಬೋದು. ವೆಹಿಕಲ್ಲು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರನ್ನು.
ತುಂಬ ನೀಟಾಗಿದೆ, ಟೈರು ಹಾಕೋಂಗಿಲ್ಲ. ತೊಗೊಂಡೇನಿದೆ ಯೂಸ್ ಮಾಡ್ಕೋಬೋದು ಸರ್. ಫೈನಲ್ ಪ್ರೈಸ್ ಏನು ಸರ್ ಅವ್ರು 385 ಅಂತ ಹೇಳ್ತಾ ಇದ್ದಾರೆ, ಒಂದು 360 ಆ ರೇಂಜಿಗೆ ಕೊಡ್ಬೋದು ಸರ್ ಅವರು. 350? ಇದು ಓಮ್ನಿ 2007 ಮಾಡಲ್, ಇದು ಲೋ ಬಜೆಟ್ ವೆಹಿಕಲ್ಲು. 165 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ಲು. ಈ ಕಮ್ಮಿ ಬಜೆಟಲ್ಲಿ ವ್ಯಾನ್ ಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಗಾಡಿ. ನಿಮಗೇನು ಪೇಂಟಿಂಗು ಅದೇನು ಆಗಿಲ್ಲ, ಸಣ್ಣ ಪುಟ್ಟ ಕ್ರ್ಯಾಚಸ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 5 ಸೀಟರ್ ವೆಹಿಕಲ್ ಇದು. ಒಂದು 150, 145 ಆ ರೇಂಜಿಗೆ ಆಗ್ಬೋದು ವ್ಯಾಪಾರ ಇದು. ಅದೇ ಒಂದು 145, 150 ಆ ರೇಂಜಿಗೆ ಕೊಡ್ಬೋದು ಅವ್ರು ಕಸ್ಟಮರು. ಇದು ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲೇ. ಈ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ತುಂಬ ಕಮ್ಮಿಗೆ ಸಿಗುತ್ತೆ ಗಾಡಿ. ಬಂದು ಕೂತು ಸರ್ ಇದು ವ್ಯಾಗನರ್ ಡಿಯೋ, ಇದು ವಿತ್ ಪೆಟ್ರೋಲು LPG ಎರಡೂ ಇದೆ. 2010 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು. 60,000 ಓಡಿದೆ ಶೋರೂಮಿಂದ. ಇದರಲ್ಲಿ ಒಂದು ಸ್ವಲ್ಪ ಟೈರ್ ಕಡಿಮೆ ಇದೆ, ಟೈರ್ ಒಂದು ಹಾಕ್ಕೋಬೇಕಷ್ಟೇ. ಅದು ಬಿಟ್ಟರೆ ಇಂಟೀರಿಯಲ್ಲು ಸಿಸ್ಟಮ್ ಅದೆಲ್ಲ ಇದೆ. ಇದು ನಿಮಗೆ 2.5 ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 2.5 ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಇದು 2 in 1 ಯೂಸ್ ಮಾಡ್ಬೋದು. ನಿಮಗೆ LPG ಬೇಕಾದರೆ LPG ಹಾಕ್ಬೋದು, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಹಾಕ್ಕೋಬೋದು. ಪೆಟ್ರೋಲ್ ಯಾವ್ದಾರು ಯೂಸ್ ಮಾಡಿ ಯಾವುದಾದ್ರು ಯೂಸ್ ಮಾಡ್ಬೋದು. ಸಿಂಗಲ್ ಓನರ್ ವೆಹಿಕಲ್ಲು, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿ.